ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗಿ ತುಂಬಾ ವರ್ಷಗಳಾಗೋಯ್ತು. ಅತ್ತೆ ಏನೋ ಮುಚ್ಚಿಡ್ತಿದ್ದಾರೆ ಅನ್ಸುತ್ತೆ. ಫಾರ್ಮ್ ಹೌಸ್ ವಿಷಯ ಕೇಳಿದ ತಕ್ಷಣ ಯಾಕಷ್ಟು ಗಾಬರಿ ಆದ್ರು? ಅಂಥದ್ದು ಏನಿದೆ ಅಲ್ಲಿ? ಅಪ್ಪ ಹೇಳಿದ ಪ್ರಕಾರ ಎಷ್ಟೋ ವರ್ಷದಿಂದ ಆ ಫಾರ್ಮ್ ಹೌಸ್ಗೆ ಯಾರೂ ಹೋಗಿಲ್ಲ. ಈಗ ಚಿಕ್ಕಪ್ಪನ ಹೋಗ್ಬಾ ಅಂದಿದ ತಕ್ಷಣ ಅತ್ತೆ ಗಾಬರಿ ಆದ್ರು ಅಂದ್ರೆ ಅಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ. ಅದನ್ನ ನಾನು ತಿಳ್ಕೋಬೇಕು. ಅತ್ತೆ ಸ್ಟೋರ್ ರೂಮ್ ವಿಷಯ ಕೇಳ್ದಾಗ್ಲೂ ಹೀಗೆ ಆಡ್ತಿದ್ರು. ಖಂಡಿತ ಅಲ್ಲೇನೋ ಇದ್ದೇ ಇದೆ. ಹಾಗಿದ್ಮೇಲೆ ಚಿಕ್ಕಪ್ಪ ಅಲ್ಲಿ ಹೋಗೋಕ್ ಮುಂಚೆ ಅತ್ತೆ ಅಲ್ಲಿ ಹೋಗ್ತಾರೆ. ಹಾಗಾದ್ರೆ ಅವರಲ್ಲಿ ಹೋಗುವಾಗ ನಾನು ಅವ್ರನ್ನ ಫಾಲೋ ಮಾಡಬೇಕು. ಎಸ್, ವ್ರತ ಮುಗಿದು ನೀನು ಸಾಲಿಗ್ರಾಮಕ್ಕೆ ಹೋಗೋವರೆಗೂ ನೀನೆಲ್ಲೂ ಮನೆಯಿಂದ ಆಚೆ ಹೋಗ್ಬೇಡ. ಶುಶೋ, ಅಪ್ಪ ಮನೆಯಿಂದ ಎಲ್ಲೂ ಆಚೆ ಹೋಗೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ. ಈಗ ಅಪ್ಪನ ಮಾತು ಮೀರಿ ಹೇಗೋಗ್ಲಿ? ಹೋಗೋದೇ ಬೇಡವಾ? ಸುಮ್ಮನೆ ಇಟ್ಬಿಡ್ಲಾ? ವಿಜಯ ಅತ್ತೆ ಸ್ಟೋರ್ ರೂಮಲ್ಲಿ ಅಮ್ಮಂಗೆ ಸಂಬಂಧಪಟ್ಟಿದ್ದು ಏನೇನೋ ವಸ್ತುಗಳಿಟ್ಟಿದ್ರು. ಅದೇ ಥರ ಫಾರ್ಮ್ ಹೌಸಲ್ಲೂ ಏನಾದರೂ ಒಂದು ಇಟ್ಟಿದ್ರೆ? ಹೌದು, ನಾನು ಅಲ್ಲಿಗೆ ಹೋಗಿ ನೋಡಲೇಬೇಕು. ಆದರೆ ಅಪ್ಪನ ಮಾತು ಮೀರಿ ಹೇಗೆ ಹೋಗ್ಲಿ? ಸುಬ್ಬು ಹತ್ರ ಕೇಳ್ತೀನಿ. ಹೇಳಿ ಮೇಡಮ್, ಏನು ವಿಷಯ? ಮತ್ತೆ ಯಜಮಾನ್ರು ಏನಾದರೂ ಪ್ರೀತಿಯಿಂದ ಮಾತಾಡ್ಸಿದ್ರಾ? ಸುಬ್ಬು, ನಾನೀಗ ಅದಕ್ಕೆಲ್ಲ ಕಾಲ್ ಮಾಡಿರೋದು. ವಿಷಯ ಬೇರೆನೇ ಇದೆ. ಬೇರೆನಾ? ಏನದು? ಅದು ಇಲ್ಲ, ಸುಬ್ಬು ಹತ್ರ ಈ ವಿಷಯ ಹೇಳೋದು ಬೇಡ. ಸುಬ್ಬು ಯಾವ ಕಾರಣಕ್ಕೂ ಅಪ್ಪ ಹಾಕಿರೋ ಗೆರೆನ ದಾಟಲ್ಲ. ನಾನು ಏನಾದರೂ ಹೋಗ್ತೀನಿ ಅಂದರೆ ಸುಬ್ಬುನೇ ನನ್ನನ್ನು ತಡೆದು ಅಪ್ಪನ ಹತ್ರ ಹೇಳ್ಬಿಡ್ತಾನಷ್ಟೆ. ಅವನಿಗೆ ಯಾವ ವಿಷಯನೋ ನೇರವಾಗಿ ಹೇಳಬಾರ್ದು. ಹಲೋ ಮೇಡಮ್, ಏನೋ ವಿಷಯ ಹೇಳ್ತೀನಿ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದೀರಲ್ಲ, ಏನಾಯ್ತು? ಏನೂ ಆಗಿಲ್ಲ. ನಾನು ಹತ್ರ ಏನೋ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯಾ? ಉತ್ತರ ಕೊಡ್ಬೇಕಾ? ಹೌದು ಸುಬ್ಬು, ಈಗ ನೀನೊಬ್ರಿಗೆ ತುಂಬ ಗೌರವ ಕೊಡ್ತಿರ್ತೀಯ ಅನ್ಕೋ. ಅವರು ಒಂದು ಗೆರೆ ಹಾಕ್ಬಿಟ್ಟು ಅದನ್ನ ದಾಟಬೇಡ ಅಂತ ಹೇಳ್ತಾರೆ. ನೀನಾಗ ಏನು ಮಾಡ್ತೀಯಾ? ದಾಟಲ್ಲ ಅಷ್ಟೇ. ಅದು ಹಾಗಲ್ಲ ಸುಬ್ಬು, ನಿನಗೆ ದಾಟಲೇಬೇಕು ಅನ್ನೋಂಥ ಪರಿಸ್ಥಿತಿ ಬರುತ್ತೆ. ಇನ್ನೊಬ್ರು ಜೀವನದ ಪ್ರಶ್ನೆ ಆಗಿರುತ್ತೆ. ಆಗ ಆಗ ಗೆರೆನ ದಾಟ್ತೀಯಾ ಇಲ್ವಾ? ಏನು ಮೇಡಮ್, ರಾತ್ರಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ನೀವು? ಹಾಗೆ ಅನ್ಕೋ. ನೀನು ಮೊದಲು ನನಗೆ ಉತ್ತರ ಕೊಡು ಸುಬ್ಬು. ನೀನು ಇನ್ನೊಬ್ರು ಜೀವನಕ್ಕೋಸ್ಕರ ಆ ಗೆರೆನ ದಾಟ್ತೀಯೋ ಇಲ್ವೋ? ರಾಮಾಯಣದಲ್ಲೂ ಇದೇ ಆಗಿದ್ದು ಮೇಡಮ್. ಲಕ್ಷ್ಮಣ ಹಾಕಿದ ಗೆರೆನ ಸೀತೆ ದಾಟಿ ತಪ್ಪು ಅಂತ ಒಂದಷ್ಟು ಜನ ಹೇಳ್ತಾರೆ, ಸರಿ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ. ಆದರೆ ಲಕ್ಷ್ಮಣ ಹಾಕಿದ ಗೆರೆನ ಸೀತೆ ದಾಟೇ ಇರಲಿಲ್ಲ ಅಂದರೆ ರಾಮಾಯಣನೇ ನಡೀತಿರ್ಲಿಲ್ವಲ್ಲ, ಸೀತೆಗೆ ಯಾವ ಕಷ್ಟಗಳು ಬರ್ತಾ ಇರಲಿಲ್ಲ. ಹಾಗಾದ್ರೆ ನಿನ್ ಗೆರೆ ದಾಟಲ್ವಾ? ಇರಿ, ನಾನಿನ್ನೂ ಮುಗಿಸಿಲ್ಲ. ಸೀತೆ ಕೆರೆ ದಾಟಿದ್ದಕ್ಕೆ ದುಷ್ಟ ಸಂಹಾರ ಆಗಿದ್ದು, ಇಡೀ ಲೋಕಕ್ಕೆ ಧರ್ಮದ ಪಾಠ ಸಿಕ್ಕಿದ್ದು. ಆಮೇಲೆ ನಮ್ಮ ಆಂಜನೇಯನ ಶಕ್ತಿ ಏನು ಅಂತ ಗೊತ್ತಾಗಿತ್ತು. ನಾವು ಯಾರ್ದಾದ್ರೂ ಮಾತು ಮೀರ್ತಾ ಇದ್ದೀವಿ ಅಂದರೆ ಅದರಿಂದ ಒಳ್ಳೇದಾಗಬೇಕು, ಉದ್ದೇಶ ಒಳ್ಳೇದೇ ಇರಬೇಕು. ಆಗ ಗೆರೆ ದಾಟ ತಪ್ಪಲ್ಲ ಮೇಡಮ್. ಏನು ಹೇಳಿದೆ ಸುಬ್ಬು? ತಲೆಯಲ್ಲಿಟ್ಟಿದ್ದ ಕನ್ಫ್ಯೂಷನ್ ಎಲ್ಲ ಗೆರೆ ದಾಟ್ ಹೊರಟೋಯ್ತು. ಹೌದು, ಇವಾಗ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ನೀವು? ಏನಿಲ್ಲ, ನಾನು ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ. ದಿನ ಬೆಳಗ್ಗೆ ನೀನು ಬಂದು ನನಗೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತೀಯ ಅಲ್ವಾ? ನಾಳೆ ಬೆಳಗ್ಗೆ ಬಂದು ನೀ ನನಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳೋ ಹಾಗಿಲ್ಲ, ಗುಡ್ ಮಾರ್ನಿಂಗ್ ಶ್ರಾವಣಿ ಅಂತ ಹೇಳಬೇಕು. ಒಂದ್ ವೇಳೆ ನೀನೇನಾದ್ರೂ ಟಾಸ್ಕ್ ಸೋತ್ರೆ ನಿನಗೊಂದು ಪನಿಷ್ಮೆಂಟ್ ಕೊಡ್ತೀನಿ. ಆ ಪನಿಷ್ಮೆಂಟ್ನ ನೀನು ತಗೋಬೇಕು. ಏನು ಮೇಡಮ್, ಟಾಸ್ಕು ಪನಿಷ್ಮೆಂಟು ಅಂತ ನಿಮಗೆ ನಿದ್ದೆ ಬರ್ತಿಲ್ಲ ಅಂದರೆ ಒಂದೊಳ್ಳೆ ಹಾಡು ಕೇಳಿ, ಇಲ್ಲ ಹರಿಕತೆ ಕೇಳಿ, ಇಲ್ಲ ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಬಿಡಿ. ಸುಮ್ಮನೆ ಅದು ಬಿಟ್ಟು ಅದನ್ನ ಬಿಟ್ಬಿಟ್ಟು ತಲೆ ತಿನ್ಬೇಡ ಅಂತ ಹೇಳ್ತಿದ್ಯಾ ಕಿರಿಕ್ ಸುಬ್ಬು?
ಇಲ್ಲ ಮೇಡಮ್, ಅದು ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ನಿಮ್ಗೆ ತಲೆನೋವು ಬರುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ. ಇವಾಗ ಮಲ್ಕೊಳ್ಳಿ, ಗುಡ್ ನೈಟ್. ಟಾಸ್ ನೆನ್ಪಿಲ್ಲಿ ಸುಬ್ಬು, ಗುಡ್ ಮಾರ್ನಿಂಗ್ ಶ್ರಾವಣಿ ಅಂತ ಹೇಳ್ಬೇಕು, ಮೇಡಮ್ ಅಂತ ಹೇಳೋ ಹಾಗಿಲ್ಲ. ಗುಡ್ ನೈಟ್, ಗುಡ್ ನೈಟ್. ಮಾಮ್, ಏನಾಯ್ತು ಹೇಳು? ಫಾರ್ಮ್ ಹೌಸ್ ಅಂತ ಹೆಸರು ಕೇಳಿದ್ರೆ ಸಾಕು ಗಾಬರಿ ಆಗ್ತಿದ್ಯಾ? ಏಕೆ? ಏನಿದೆ ಅಲ್ಲಿ? ಏನಾದರೂ ತೊಂದರೆ ಇದೆಯಾ? ಏನೂ ಇಲ್ಲ ಮಾಮ್. ಆ ರೀತಿ ಏನಾದರೂ ತೊಂದರೆ ಇದ್ರೆ ಹೇಳು, ನಾನು ಹ್ಯಾಂಡಲ್ ಮಾಡ್ತೀನಿ. ಏನು ಬೇಕಾಗಿಲ್ಲ ಮಾಮ್, ನನ್ನ ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಮೊದ್ಲು ಇಲ್ಲಿಂದ ಹೋಗು. ಮಾಮ್, ನನ್ನ ಹೋಗು ಅಂದೆ. ಸುರೇಂದ್ರ, ಏನಕ್ಕ? ವೀರು ನಿನ್ನ ಫಾರ್ಮ್ ಹೌಸ್ಗೆ ಹೋಗಕ್ಕೆ ಹೇಳಿದ್ನಲ್ಲ, ಯಾವಾಗ ಹೋಗ್ತಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ. ಪಾರ್ಟಿ ಆಫೀಸಿಗೆ ಬೇರೆ ಹೋಗಬೇಕು. ಪಾರ್ಟಿಗೆ ಹೊಸ್ದಾಗಿ ಒಂದಷ್ಟು ಜನ ಜಾಯ್ನ್ ಆಗಿದ್ದಾರೆ. ಅವ್ರ ಮನೆಗೆಲ್ಲ ಹೋಗಬೇಕು. ಸಾಧ್ಯವಾದರೆ ವೀಕೆಂಡಲ್ಲಿ ಹೋಗೋಣ ಅಂತಿದ್ದೀನಿ. ಸರಿ, ಹಾಗಿದ್ರೆ ನೀನೇನು ಹೋಗೋದು ಬೇಡ ಬಿಡು. ಬೇಡವಾ? ಯಾಕಕ್ಕ? ಅಲ್ಲ, ನೀನು ವೀಕೆಂಡಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಯಾ. ಹಾಗೆ ಹೋದ್ರೆ ವೀರು ಹೇಳಿದ ಕೆಲಸ ಮಾಡೋದಕ್ಕೆ ಲೇಟ್ ಆಗುತ್ತೆ. ಉತ್ಸವಕ್ಕೆ ಏನು ಬೇಕು ಅಂತ ನನಗೆ ಗೊತ್ತಿದೆ. ನಾನು ಇವತ್ತೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಬೇಡಕ್ಕ, ಅಣ್ಣ ಹೇಳಿದಾನಲ್ಲ, ನಾನೇ ಹೋಗ್ತೀನಿ. ಯಾಕೆ? ನಾನು ಯಾಕೆ ಹೋಗಬಾರ್ದು? ನಾನು ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ನಿನಗೆ ಕೆಲಸ ಇದೆ ಅಂತ ಹೇಳಿದೆ ತಾನೆ? ನಾನು ಮನೇಲಿ ಸುಮ್ಮನೆ ಇದ್ದೀನಲ್ಲ, ನಾನು ಹೋಗ್ಬರ್ತೀನಿ ಬಿಡು. ಅಕ್ಕ, ಆದರೂ ನಾನು ವೀರು ಹತ್ರ ಮಾತಾಡ್ಕೋತೀನಿ. ಉತ್ಸವಕ್ಕೆ ಏನೇನು ಬೇಕು ಅಂತ ನನಗೂ ಗೊತ್ತಾಗುತ್ತೆ. ನಾನೇ ಹೋಗಿ ಬರ್ತೀನಿ. ಆಯ್ತಕ್ಕ, ನೀನೇ ಹೋಗು. ಆದಷ್ಟು ಬೇಗ ಫಾರ್ಮ್ ಹೌಸ್ಗೆ ಹೋಗಬೇಕು. ವೀರುಗೆ ನಾನು ಹೋಗೋ ವಿಷಯ ಗೊತ್ತಾಗಿ ಬೇಡ ಸುರೇಂದ್ರನೇ ಹೋಗ್ಲಿ ಅಂತ ಹೇಳೋದಕ್ಕೆ ಮುಂಚೆ ನಾನು ಅಲ್ಲಿರ್ಬೇಕು. ಇಲ್ಲ, ಖಂಡಿತ ಫಾರ್ಮ್ ಹೌಸಲ್ಲಿ ಏನೋ ಇದೆ. ನರಸೇನವರು ಬಂದು ಸಾಲಿಗ್ರಾಮಕ್ಕೆ ಹೋಗಬೇಕು ಅಂತ ಕರೆದಾಗ ವಿಜಯ ಅತ್ತೆ ಅಲ್ಲಿಗೆ ಹೋಗೋದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಈಗ ಚಿಕ್ಕಪ್ಪ ಫಾರ್ಮ್ ಹೌಸ್ಗೆ ಹೋಗೋದನ್ನು ಬೇಡ ಅಂತ ತಡೀತಿದ್ದಾರೆ. ನಾನು ಅಂದ್ಕೊಂಡಿರೋದೇ ಕರೆಕ್ಟಾಗಿದೆ. ಇರಲಿ, ಹೇಗಿದ್ರು ಅತ್ತೆ ಇವತ್ತೇ ಫಾರ್ಮ್ ಹೌಸ್ಗೆ ಹೋಗಬೇಕು ಅಂತಿದ್ದಾರೆ. ಅವ್ರ ಹಿಂದೆ ಬಿದ್ದರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಮಮ್ಮಿ, ಸ್ವಲ್ಪ ದಿನ ಈ ಮನೆಯವ್ರ ಸೇವೆ ಮಾಡೋಣ ಅಂತೇನೋ ಹೇಳಿದೆ. ಅಲ್ಲ, ಇವ್ರು ಸೇವೆ ಮಾಡ್ತಾ ಮಾಡ್ತಾ ನಾವೇ ಸೌದೋಗ್ಬಿಟ್ರೆ, ಅದು ಅಲ್ಲದೆ ಈ ಶ್ರಾವಣಿ ನಮ್ಮನ್ನ ಬಟ್ಟೆ ಒಗೆದು ಒಣಗಾಕ್ಬಿಟ್ರೆ ಅಂತ ಭಯ. ನಡೀಲಿ ಎಷ್ಟು ದಿನ ಅಂತ ನಡೆಸ್ತಾರೋ? ಈ ಮನೆಯಲ್ಲಿ ಏನೇನು ರಾದ್ಧಾಂತ ನಡೀತಿದೆ ಅಂತ ನೀನೇ ನೋಡ್ತಿದೀಯಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನ ಬತ್ತಳಿಕೆಯಲ್ಲಿರುವ ಬಾಣಗಳು. ಇವನ್ನೇ ಬಳಸ್ಕೊಂಡು ಒಂದು ದಿನ ಈ ಮನೆ ಎಲ್ಲರನ್ನೂ ಹೆಂಗೆ ಮುಷ್ಟಿ ಒಳಗಿಟ್ಕೊತೀನಿ ಅಂತ ನೋಡ್ತಾ ಇರು. ಅಷ್ಟೇ ಹೇಳಯ್ಯ. ಅಷ್ಟೇ. ಸೌಂಡ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಸೌಂಡ್ ಮಾಡ್ದಂಗೆ ಬಟ್ಟೆ ಹೋಗಿತಾ ಇದ್ದೀನಿ. ಒಂದ್ ನಿಮಿಷ ಇರಿ. ಹೀಗೆ ಇದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತು ಮನೆ ಬಿಡಿಸ್ಬಿಡ್ತೀರಾ. ಅಷ್ಟೇ ಅಲ್ಲ, ನಿಮ್ ಯಾರ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳ್ಬಾರ್ದು. ಅದು ಸಾಧ್ಯನೇ ಇಲ್ಲ ಬಿಡಿ. ಎಲ್ರಿಗೂ
ಛತ್ರಿ ಹಿಡ್ಕೊಂಡು ಓಡಾಡಿ ಅಂತ ಹೇಳ್ಬಿಟ್ರೆ ಆಯ್ತು. ಆಯ್ತು ಅಷ್ಟೇ. ಇಲ್ಲ ಬಿಸಿಲಲ್ಲಿ ಆಚೆನೆ ಬರ್ಬಿಡಿ ಅಂತ ಹೇಳ್ಬಿಟ್ಟು ಬಿಡು ಮಮ್ಮಿ. ಆಯ್ತಾಯ್ತು, ನಾನು ನೋಡ್ತೀನಿ ಅದೇನ್ ಮಾಡ್ತೀರಾ ಅಂತ. ಹೇಳಯ್ಯ. ನಾನು ಹೇಳದ್ನಲ್ಲಪ್ಪ ಲೇಟ್ ಆಗತ್ತೆ ಬರೋದು ಅಂತ. ಅಷ್ಟೇ ಅಷ್ಟೇ. ಈ ಅಮ್ಮನ ಆಟ ಎಲ್ಲ ನಮ್ಮ ಕರ್ಮ. ಮನೆ ಒಳಗಡೆ ಇರೋಣ ಅಂದ್ರೆ ಶ್ರಾವಣಿ ಅಮ್ಮ, ಹೊರಗಡೆ ಬರೋಣ ಅಂತಂದ್ರೆ ಈ ಅಮ್ಮ. ಇಲ್ಲ ಏನೋ ಮಾಡಕ್ಕಾಗತ್ತೆ. ಈ ಮನೆಯವ್ರಿಗೆ ಈ ಮನೆ ಬಿಟ್ರೆ ಇನ್ನೊಂದು ಮನೆನೇ ಸಿಗಲ್ಲ. ಈ ಬೆಂಗಳೂರಲ್ಲಿ ಅನ್ನೋ ತರ ಆಡ್ತಾರೆ. ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿ ಅಂದ್ರೆ ಅಯ್ಯೋ ಈ ಮನೆಯಲ್ಲಿ ಜೀವನ ಕಟ್ಕೊಂಡಿದೀವಿ ಅದು ಇದು ಅಂತೆಲ್ಲ ಹೇಳ್ತಾವ ಕಣ. ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್ ಮಮ್ಮಿ. ಅಯ್ಯೋ ಸೆಂಟಿಮೆಂಟ್ ಅಲ್ಲ ಕಣೋ. ಈ ಮನೆ ಬಿಟ್ರೆ ಇವ್ರು ಕೂಡ ಬಾಡಿಗೆಗೆ ಇಂಥದ್ದೇ ಮನೆ ಇನ್ನೊಂದು ಸಿಗಬೇಕಲ್ಲ. ಎಂಥ ಮನೆಯಿಂದ ಹೆಣ್ಣು ತಂದ್ಬಿಟ್ನಲ್ಲೋ ನಿನಗೆಲೇ. ಎಲ್ಲ ಸರಿ ಇದ್ದಿದ್ರೆ ಇವತ್ತು ನಾನು ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ನಿನ್ನ ಹೆಂಡತಿ ಬಟ್ಟೆ ಒಗೆಯೋದನ್ನು ನೋಡ್ತಾ ಇರ್ತಿದ್ದೆ. ಎಲ್ಲ ನನ್ನ ಕರ್ಮ. ಏನ್ ಮಾಡದ್ ಮಮ್ಮಿ, ಮದ್ವೆ ಟೈಮಲ್ಲಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಯಾವ ಮಾಸಿ ತಾಳಿ ಕಟ್ಟಿಸ್ಬಿಟ್ಟು ನೋಡು. ಲೇ ಪಾಪ ಕಣ, ಕೊಡ್ತಿದ್ರೇನೋ ಆದ್ರೆ ಕೊಡಕ್ ಅವ್ರ ಹತ್ರ ಇರ್ಬೇಕಲ್ಲೋ. ಅದು ನಿಜನೇ. ಆದ್ರೆ ಏನ್ ಮಾಡೋದು, ನಮಗೂ ಇರಕ್ಕೆ ಅಂತ ಏನೂ ಇಲ್ಲ. ನೆಲೆಯಾಗ ಒಂದು ಮನೆ ಸಿಕ್ಕಿದೆ. ಈ ಮನೆಯಲ್ಲೇ ಕೊನೆ ತನಕ ಜಾಂಡ ಉರ್ಕೊಂಡು ಇದ್ದು ಬಿಡೋಣ. ಬಾಡಿಗೆ ಮನೆಯಲ್ಲಿ ಪರ್ಮನೆಂಟ್ ಆಗ ಅದೇಂಗ್ ಮಮ್ಮಿ? ಅದು ಹೆಂಗೆ ಅಂದ್ರೆ, ಬಾಡಿಗೆ ಮನೆನ ಸ್ವಂತ ಮನೆ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಕಾಂತಮ್ಮನಿಗೆ ಚೆನ್ನಾಗಿ ಗೊತ್ತು. ಕಾಲ ಕೂಡ್ ಬರ್ಬೇಕಷ್ಟೆ. ಗುಡ್ ಮಾರ್ನಿಂಗ್ ಮೇಡಮ್. ಸುಬ್ಬು, ನೀನ್ ಟಾಸ್ಕ್ ಅಲ್ಲಿ ಸೋತೋಗ್ಬಿಟ್ಟೆ. ಟಾಸ್ಕಾ? ಯಾವ ಟಾಸ್ಕು? ನೆನೆ ಹೇಳಿದ್ ಮರ್ತೋಗ್ಬಿಟ್ಯಾ ಅಥವಾ ಮರ್ತೋಗಿರೋದ್ರ ಆಕ್ಟಿಂಗ್ ಮಾಡ್ತಿದ್ಯಾ? ನೆನ್ನೆ ನಾನು ನಿನ್ನ ಹತ್ರ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಅಲ್ವಾ, ನಾಳೆ ನೀನು ಬಂದು ವಿಶ್ ಮಾಡುವಾಗ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ಬಾರ್ದು, ಗುಡ್ ಮಾರ್ನಿಂಗ್ ಶ್ರಾವಣಿ ಅಂತ ಹೇಳ್ಬೇಕು ಅಂತ. ನೀನ್ ಟಾಸ್ಕ್ ಅಲ್ಲಿ ಸೋತ್ ಹೋಗ್ಬಿಟ್ಟಿದ್ಯಾ, ಅದಕ್ಕೆ ನಾನು ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ. ಏನು ಹೇಳ್ತಿದ್ದೀರಾ ಮೇಡಮ್? ನಾನು ನಿಮ್ಮನ್ನ ಹೆಸರಿಟ್ಟು ಕರೆಯೋಕ್ಕಾಗುತ್ತಾ? ನಾನು ಟಾಸ್ಕಲ್ಲಿ ಸೋತ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನ ಮೇಡಮ್ ಅಂತಾನೆ ಕರೆಯೋದು. ಅದು ನನಗೆ ಗೊತ್ತು ಸುಬ್ಬು, ಅದಕ್ಕೇನೆ ಈ ಥರ ಟಾಸ್ಕ್ ಇಟ್ಟಿದ್ದು ನಿನ್ನನ್ನು ಸೋಲ್ಸಿತ್ತು. ಅದೆಲ್ಲ ನನ್ಗೆ ಗೊತ್ತಿಲ್ಲ ಸುಬ್ಬು. ನೀನು ಟಾಸ್ಕ್ ಅಲ್ಲಿ ಸೋತ್ ಹೋಗಿದ್ಯಾ, ನಾನು ನಿನ್ಗೆ ಪನಿಷ್ಮೆಂಟ್ ಕೊಡ್ತಿದ್ದೀನಿ ಅಷ್ಟೇ. ಆಯ್ತು, ಅದೇನು ಪನಿಷ್ಮೆಂಟ್ ಕೊಡ್ತೀರಾ ಕೊಡಿ. ಪನಿಷ್ಮೆಂಟ್ ಕೊಡೋದಲ್ಲ ಸುಬ್ಬು, ಹೇಳೋದು. ನಾನು ಇವಾಗ ಏನೇನು ಹೇಳ್ತೀನೋ ನೀನು ಅದನ್ನೆಲ್ಲ ಕೇಳಬೇಕು. ಅಂದರೆ ನಾನು ಹೇಳೋದೆಲ್ಲ ನೀನು ಮಾಡಬೇಕು. ನನ್ನ ಕೈಲಿ ಮಾಡೋವಂಥ ಸಾಧ್ಯತೆಗಳಿದ್ರೆ ನಾನು ಖಂಡಿತ ಮಾಡ್ತೀನಿ ಮೇಡಮ್. ಅಷ್ಟಕ್ಕೆಲ್ಲ ನಾನು ಹೇಳಲ್ಲ. ನೀನು ಅದನ್ನು ಮಾಡ್ತೀಯ ಅನ್ನೋ ನಂಬಿಕೆ ಬಂದರೆ ಮಾತ್ರ ಹೇಳ್ತೀನಿ. ನಂಬಿಕೆ? ನನ್ನ ಮೇಲೆ ನಂಬಿಕೆ ಇಲ್ಲ ಮೇಡಮ್ ನಿಮಗೆ? ಯಪ್ಪ, ಏನು ಹೇಳಿದ್ರಿ ಮೇಡಮ್? ನಂಬಿಕೆ ಬರೋಕ್ಕೆ ಏನು ಮಾಡಬೇಕು ಮೇಡಮ್? ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವೇನು ಹೇಳ್ತೀರೋ ಅದನ್ನ ನಾನು ಮಾಡ್ತೀನಿ, ಓಕೆನಾ? ಅದೇ ಸುಬ್ಬು, ನಿನ್ನ ಮೇಲೆ ನೀನೇ ಆಣೆ ಮಾಡಿಕೊಟ್ರೆ ನಾನು ನಂಬಕ್ಕಾಗತ್ತಾ? ಇನ್ನೇನು, ಸರಿ, ನಾನು ನಂಬೋ ಆಂಜನೇಯನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಮೇಡಮ್ ನಾನು. ಬೇಡ ಬೇಡ ಬೇಡ, ಆಂಜನೇಯನ ಮೇಲೆಲ್ಲ ಆಣೆ ಮಾಡಬೇಡ. ನೀನು ಒಂದು ಕೆಲಸ ಮಾಡು, ನೀನು ಈ ಮನೆಗೆ ಆಂಜನೇಯ ಇದ್ದ ಹಾಗಲ್ವಾ, ನೀನು ನಂಬಿರೋ ರಾಮ ಅಂದರೆ ನಮ್ಮಪ್ಪನ ಮೇಲೆ ಆಣೆ ಮಾಡಿಬಿಡು. ಮೇಡಮ್, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾನು ಯಜಮಾನ್ರ ಮೇಲೆ ಆಣೆ ಮಾಡೋಕ್ಕಾಗಲ್ಲ. ಇದಾಗ್ದಿರೋ ಕೆಲಸ ನಾನು ಬರ್ತೀನಿ. ನೋಡು ನೋಡು ನೋಡು, ಹೇಗೆ ವಾಪಸ್ ಹೋಗ್ತಿದ್ಯಾ ಅಂತ. ಇದಕ್ಕೆ ನಾನು ಹೇಳಿದ್ದು ನಿನಗೆ, ನಿನ್ನ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ. ದೇವ್ರ ಮೇಲೆ ಆಣೆ ಮಾಡೋಕ್ಕಾಗುತ್ತೆ, ಅಪ್ಪನ ಮೇಲೆ ಆಣೆ ಮಾಡೋಕ್ಕಾಗಲ್ವಾ? ಆಗಲ್ಲ ಮೇಡಮ್, ಯಜಮಾನ್ರಂದ್ರೆ ನಂಗೆ ದೇವ್ರಿಗಿಂತ ಹೆಚ್ಚು. ಅದಕ್ಕೆ ಕೇಳ್ತಿರೋದು. ನಾನು ನಿನ್ನ ನಂಬಬೇಕು ಅಂದರೆ ನಿನ್ನ ಅಪ್ಪನ ಮೇಲೆ ಆಣೆ ಮಾಡಬೇಕು. ಮೇಡಮ್, ನೀವು ಹೇಳಿದಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನೀವು ಹೇಳಿ. ನೀನು ಮಾಡ್ತೀಯ ಅನ್ನೋ ನಂಬಿಕೆ ನಿನಗಿದೆ ಅಂದಮೇಲೆ ನೀನು ಪ್ರಮಾಣ ಮಾಡೋಕ್ಕೇನು? ಆಯಿತು ಮೇಡಮ್, ಯಜಮಾನ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀವೇನು ಹೇಳ್ತೀರಾ ಅದನ್ನು ನಾನು ಮಾಡ್ತೀನಿ. ಆಯಿತಾ? ಇವಾಗ ಹೇಳ್ತೀರಾ? ಅಪ್ಪ, ಈಗ ನನಗೆ ನಂಬಿಕೆ ಬಂತು. ಸೊ ಸುಬ್ಬು, ಇವತ್ತು ನಿನ್ನನ್ನು ಆಚೆ ಸುತ್ತಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು. ಏನು, ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ಬೇಕಾ? ಮೇಡಮ್, ನಿನ್ನೆ ತಾನೇ ಯಜಮಾನ್ ಇಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ ಹೊರಗಡೆ ಹೋಗಂಗಿಲ್ಲ ಅಂತ. ಆಗಲ್ಲ ಮೇಡಮ್, ಇದೆಲ್ಲ ಆಗೋದೇ ಇಲ್ಲ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ನಿಮ್ಮನ್ನ. ಆಗಲ್ಲ ಅನ್ನೋ ಮಾತೇ ಇಲ್ಲ ಸುಬ್ಬು, ನೀನು ಪ್ರಮಾಣ ಮಾಡಿದ್ಯಾ, ಅದು ನಮ್ಮ ಅಪ್ಪನ ಮೇಲೆ. ಓ, ಎಂಥ ಧರ್ಮ ಸಂಕಟಕ್ಕೆ ಸಿಗಾಕ್ಸಿದ್ರಿ ಮೇಡಮ್ ನೀವು ನನ್ನ. ಓ,
ಏನಪ್ಪ ಮಾಡಲಿ? ಯಜಮಾನ್ರ ಮಾತನ್ನು ಮೀರಬೇಕು ಅಥವಾ ಯಜಮಾನ್ರ ಮೇಲೆ ಇಟ್ಟಿರೋ ಪ್ರಮಾಣಕ್ಕೆ ತಲೆ ಬಾಗಬೇಕು ಗೊತ್ತೇ ಆಗ್ತಿಲ್ವಲ್ಲ. ಉದ್ದೇಶ ಒಳ್ಳೇದಾಗಿರುವಾಗ ಹಾಕಿದ ಗೆರೆನ ದಾಟೋದಾಗ್ಲಿ ಮಾತನ್ನ ಮೀರೋದಾಗ್ಲಿ ಮಾಡಿದ್ರೆ ಅದು ತಪ್ಪೇನೂ ಇಲ್ಲ ಸುಬ್ಬು. ಓಹೋ, ಇದಾ ಸಮಾಚಾರ? ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಟ್ರಿ ಮೇಡಮ್? ಹೇಳಿ ಹೋಗ್ಲಿ, ಎಲ್ಲ ಕರ್ಕೊಂಡು ಹೋಗ್ಬೇಕು ಹೇಳಿ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ನನಗೂ ಈಗಲೇ ಗೊತ್ತಿಲ್ಲ. ನಾನು ಎಲ್ಲೆಲ್ಲ ಹೇಳ್ತೀನೋ ನೀನು ಅಲ್ಲೆಲ್ಲ ನಂಗೆ ಕರ್ಕೊಂಡು ಹೋಗ್ಬೇಕು. ಆಯಿತು, ನಾನು ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಆದರೆ ನೀವು ಮನೇಲಿ ಇಲ್ಲ ಅನ್ನೋದು ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಅವಾಗ ಏನು ಮಾಡ್ತೀರಾ? ಅದಕ್ಕೆ ಹೇಳಿದ್ದೀವೆಲ್ಲ ಬೇಡ ಬಿಡಿ, ನೀವು ಬೇರೆ ಏನಾದ್ರು ಪನಿಷ್ಮೆಂಟ್ ಕೊಡಿ. ಸುಮ್ಮನೆ ಸ್ವಲ್ಪ ನೀನು, ನಾನೇನಾದರೂ ಒಂದು ಐಡಿಯಾ ಮಾಡ್ತೀನಿ ಇರೋ ಸ್ವಲ್ಪ. ಸುಬ್ಬು, ಐಡಿಯಾ. ಲೇ ವಿಶಾಲು, ತಿಂಡಿ ಮಾಡಿ ಎಷ್ಟೊತ್ತಾಯ್ತೆ? ಒಂದು ಲೋಟ ಕಾಫಿ ಕೊಡೆ. ತಗೊಳ್ರಿ. ಶ್ರೀವಲ್ಲಿ, ನೀನು ಇಲ್ಲಿ ಬಾ. ನಿನ್ನ ಕೈ ಹೇಗಿದೆಮ್ಮ? ಅತ್ತೆ, ನನ್ನ ಕೈಗೇನಾಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ, ನೀವೇನು ತಲೆ ಕೆಡಿಸ್ಕೋಬೇಡಿ. ಶ್ರೀವಲ್ಲಿ, ನೀನು ಯಾಕಮ್ಮ ಬರೋಕ್ಕೋದೆ? ಈ ವಿಷಯ ಏನಾರು ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾರೆ. ಆಕಾಶ ಭೂಮಿ ಒಂದಾಗಕ್ಕೆ ಸಾಧ್ಯನೇ. ಅವರು ಆಕಾಶದಲ್ಲಿರೋರು, ನಾವು ಪಾತಾಳಕ್ಕೆ ಇಳಿದಿರೋರು. ನೋಡಮ್ಮ, ಈ ಮನೇಲಿ ಆಗಬಾರ್ದು ರಾಧಾಂತಗಳೆಲ್ಲ ಆಗ್ಬಿಟ್ಟಿದೆ. ಈಗ ನೀನಿಲ್ಲಿ ಬರೋದು ಸರಿಯಲ್ಲಮ್ಮ. ಅಯ್ಯೋ, ಹಾಗೆಲ್ಲ ಏನೂ ಆಗಲ್ಲ. ಅಮ್ಮ ಮನೇಲಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ನೋಡಮ್ಮ, ನಿನಗೆ ನಮ್ಮ ಮೇಲೆ ಎಷ್ಟು ಅಕ್ರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಇಲ್ಲಿ ಬರೋಕ್ಕೆ ಹೋಗ್ಬೇಡಮ್ಮ, ನಿನ್ನ ತಮ್ಮಯ್ಯ ಅಂತೀನಿ. ಈ ಮನೆ ಸದ್ದು ಕೂಡ ನಾನು ಕಿವಿಗೆ ಬೀಳಬಾರ್ದು ಅಂತ ನಿಮ್ಮಮ್ಮ ಹೇಳಿರೋದು ನಿನಗೆ ಗೊತ್ತು. ನೀನು ಬಂದಿರೋದೇನಾದ್ರು ನಿಮ್ಮ ಅಮ್ಮನಿಗೆ ಗೊತ್ತಾದರೆ ನಿಜವಾಗ್ಲೂ ಈ ಮನೆಯಿಂದ ನಮ್ಮನ್ನು ಓಡಿಸ್ಬಿಡ್ತಾರೆ. ಅದು ಹೇಗೆ ಓಡಿಸ್ಬಿಡ್ತಾರತ್ತೆ? ಈ ಮನೆ ಅವ್ರು ಮಾತ್ರ ಅಲ್ಲ, ನಂದು ಕೂಡ ಇದ್ರಲ್ಲಿ ನನ್ನ ಪಾಲು ಇದೆ. ಅದನ್ನ ಬಿಡಿ, ನಾನು ಬಂದಿರೋ ವಿಷಯನೇ ಬೇರೆ. ನಾನು ವರನ್ ನೋಡಬೇಕಾಗಿತ್ತು. ವರುಣ ನೋಡ್ಬೇಕಾ? ಯಾಕೆ? ನೋಡೆ, ಯಾಕೆ ಏನು ಕಾರಣನೇ ಬೇಡ ಕಣೆ. ಈಗ ಆಗಿರೋದೇ ಸಾಕಮ್ಮ. ಅದನ್ನೇ ನಮ್ಮ ಕೈಲಿ ಸುಧಾರಿಸ್ಕೊಳಕ್ಕಾಗ್ತಾ ಇಲ್ಲ. ಅವಳ ಪಾಡುಗಳು ಇದ್ಬಿಡ್ಲಿ ಬಿಡು. ಅವಳನ್ನ ನೀನು ನೋಡೋದು ಬೇಡಮ್ಮ. ನಿಜ ಶ್ರೀವಲ್ಲಿ, ನಾವು ಹೆಣ್ಣೆತ್ತವರು, ಅಂಥದ್ರಲ್ಲೂ ಬಡತನದಲ್ಲಿರೋರು. ಇದನ್ನೆಲ್ಲ ಶ್ರೀಮಂತರು ಹೇಗೋ ಜೀರ್ಣಿಸ್ಕೊತಾರೆ. ಆದರೆ ನಮ್ಮ ಕೈಲಿ ಇದೆಲ್ಲ ಆಗಲ್ಲಮ್ಮ. ಏನು ಏನಾಗ್ಬಿಡುತ್ತೆ? ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅವತ್ತು ಶ್ರೀವಲ್ಲಿ ನಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದ್ದೀರಾ? ಮನೆ ಖಾಲಿ ಮಾಡಿ ಬೀದಿ ಬೀದಿ ಅಲಿಬೇಕಾಗಿತ್ತಷ್ಟೆ. ಈ ಬೆಂಗಳೂರಲ್ಲಿ ಇಷ್ಟು ಬಡಗೆಗೆ ನಮಗೆ ಮನೆ ಎಲ್ಲಿ ಸಿಗುತ್ತಪ್ಪ? ಅದು ದಿಢೀರಂತ. ಆದರೂ ಅಪ್ಪ, ಶ್ರೀವಲ್ಲಿ ನಮ್ಗಳಿಗೋಸ್ಕರ ಪ್ರಾಣನೇ ಬಿಡಕ್ಕೆ ಹೊರಟಿದ್ದಳು. ಇವತ್ತು ಅವಳು ಮನೆಗೆ ಬಂದರೆ ಈ ರೀತಿ ಮಾತಾಡಿ ವಾಪಸ್ ಕಳ್ಸಕ್ಕೆ ನೋಡ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಒಂದು ಅರ್ಥದಲ್ಲಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಪಾಲಿಗೆ ಮನೆ ಉಳಿದಿರೋದೇ ಶ್ರೀವಲ್ಲಿಯಿಂದ. ಇವಳು ಶ್ರೀವಲ್ಲಿ ಅಲ್ಲ, ನಮ್ಮ ಪಾಲಿಗೆ ಶ್ರೀರಕ್ಷೆ. ಶ್ರೀವಲ್ಲಿ, ನೀನ್ ಬಾ, ಹೊರ ರೂಮಲ್ಲಿದ್ದಾಳೆ, ಬಾ. ಇದು ಇನ್ನು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ ಭಗವಂತ, ನೀನೇ ಕಾಪಾಡಬೇಕಪ್ಪ. ಹಾ, ಬಂದೆ, ಸ್ವಲ್ಪ ಹೊತ್ತು. ಚಿಕ್ಕಮ್ಮ, ನನ್ ತುಂಬಾ ತಲೆ ನೋವ್ತಿದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ಡಿಸ್ಟರ್ಬ್ ಮಾಡಬೇಡಿ.
ಹಸ್ವಿಲ್ಲ, ಊಟ ಆಮೇಲೆ ಮಾಡ್ತೀನಿ. ಅಪ್ಪ ಐ ಲವ್ ಯು ಪಾ. ಏನ್ ಮೇಡಮ್ ಇವೆಲ್ಲ? ನಿಂಗೆ ಡೆಮೋ ತೋರಿಸ್ತೀನಿ, ಒಂದ್ ನಿಮಿಷ. ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. The Bluetooth device is connected successfully. ಈಗ ನೀನು ಈ ರೂಮಿಂದ ಆಚೆ ಇದೆಯಾ ಅಂತ ಅನ್ಕೋ. ಚಿಕ್ಕಮ್ಮ ನನ್ ಕೂಗ್ತಾರಲ್ಲ, ಆ ಥರ ಒಂದ್ಸಲ ಕೂಗು ನನ್ನ. ನಾನು ನಿಮ್ಮನ್ನ ಕೂಗ್ದೆ ಅಂತ ಅನ್ಕೊಳ್ಳಿ ಮೇಡಮ್. ಚಿಕ್ಕಮ್ಮ ನನ್ನ ಮೇಡಮ್ ಅಂತ ಕರೀತಾರ, ಶ್ರಾವಣಿ ಅಂತ ಕರೀತಾರೆ. ಏನೇ ಆದ್ರೂ ನಿನ್ನ ಶ್ರಾವಣಿ ಅಂತ ಕರೆಯಲ್ಲ ಅಲ್ವಾ? ಈ ಪ್ರಪಂಚದಲ್ಲಿ ಫ್ರೆಂಡ್ಗೂ ಮೇಡಮ್ ಅಂತ ಕರೆಯೋ ಏಕೈಕ ವ್ಯಕ್ತಿ ನೀನೇ ಕಣೋ. ಸರಿ, ಈಗ ನನ್ನ ಚಿಕ್ಕಮ್ಮ ಕರೆದ್ರು ಅಂತ ಅನ್ಕೋ. ಹಾ ಬಂದೆ, ಸ್ವಲ್ಪ ಹೊತ್ತು. ಓ ಹೆಂಗೆ ಹೆಂಗೆ ನಾವು ಮೇಡಮ್, ಇದು ಜಾಣತನದಲ್ಲಿರೋ ದಡ್ತನನ್ನ? ಯಾಕೆ ಸುಬ್ಬು? ಇನ್ನೇನು ಮೇಡಮ್, ಎಲ್ಲ ಲೈನ್ ಒಂದೇ ಸಲ ರೆಕಾರ್ಡ್ ಮಾಡ್ಬಿಟ್ರೆ ಆದ್ರೆ ಅವ್ರು ಕೂಗ್ದಾಗ ಇದೆಲ್ಲ ಪ್ಲೇ ಆಗ್ಬೇಕಲ್ಲ, ಇದನ್ನೆಲ್ಲ ಪ್ಲೇ ಮಾಡೋದು ಯಾರು? ಅಷ್ಟೇನಾ? ಟೆನ್ ಟೆನ್.